ಸೇರಿದಂತೆ ಒಟ್ಟು 7 ಜನ ಆರೋಪಿಗಳ ಸಂಬಂಧಿಸಿದಂತೆ ಇವತ್ತು ಸುಪ್ರೀಂ ಕೋರ್ಟಲ್ಲಿ ವಿಚಾರಣೆ ನಡೆದಿತ್ತು. ಇವತ್ತು 6 ಮತ್ತು 7ನೇ ಒಂದು ಆರೋಪಿಗಳ ಪರವಾದಂಥ ವಕೀಲರು ರಂಗನಾಥ್ ರೆಡ್ಡಿ ನಮ್ಮ ಜೊತೆ ಇದ್ದಾರೆ. ಏನೆಲ್ಲ ಆಯಿತು ಅಂತ ಅವ್ರನ್ನ ಕೇಳೋಣ. ಸರ್, ಸುದೀರ್ಘವಾದಂಥ ವಿಚಾರಣೆ ನಡೆದಿರುವಂಥದ್ದು ಏನು ನಡೀತು ಸರ್ ಅಂತೇಳಿ? ನೋಡಿ, ಈ ಮೊದಲು ಏನು ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ ಏನೊಂದು ಜಾಮೀನನ್ನು ಮಂಜೂರು ಮಾಡಿತ್ತು ಈ 7 ಆರೋಪಿಗಳಿಗೆ ಸಂಬಂಧಪಟ್ಟಂತೆ, ಆ ಒಂದು ಜಾಮೀನು ಮಂಜೂರು ಮಾಡಿದ ಆದೇಶವನ್ನು ಪ್ರಶ್ನಿಸಿ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅದನ್ನು ಪ್ರಶ್ನೆ ಮಾಡಿ ಒಂದು ಅರ್ಜಿ ಸಲ್ಲಿಸಿರುವಂಥದ್ದು. ನೋಡಿ, ಈ ನಿಟ್ಟಿನಲ್ಲಿ ಇವತ್ತೇನು ಈ ಒಂದು ಅರ್ಜಿ ವಿಚಾರಣೆಗೆ ಬಂದಿತ್ತು, ಮುಖ್ಯವಾಗಿ ಎಲ್ಲ ಆರೋಪಿಗಳ ವಕೀಲರು ಹಾಗೂ ಅಭಿಯೋಜನೆಯ ಪರ ವಕೀಲರು ಕೂಡ ಇವತ್ತು ಒಂದು ಸುದೀರ್ಘವಾದ ವಾದವನ್ನು ಮಂಡಿಸಿರುವಂಥದ್ದು. ನಾನು ಏನು ಈ ಆರೋಪಿ 6 ಮತ್ತು 7ರವರ ಪರವಾಗಿ ನಾನು ಮತ್ತು ನಮ್ಮ ಪದಾಂಕಿತ ವಕೀಲರು, ನಮ್ಮ ಹಿರಿಯರಾದಂಥ ಚಂದ್ರಶೇಖರ್ರವರು ಇವತ್ತೇನು ನಾವು ವಾದವನ್ನು ಮಂಡಿಸಿದ್ವಿ. ನೋಡಿ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ 6 ಮತ್ತು 7 ಇವರ ವಿರುದ್ಧ ಯಾವುದೇ ಗಂಭೀರವಾದ ಆರೋಪ ಅಂತಿಮ ವರದಿಯಲ್ಲಿ ಕಂಡು ಬರ್ತಿಲ್ಲ. ಇದು ಪ್ರಮುಖವಾಗಿ ಪ್ರತ್ಯಕ್ಷ ಸಾಕ್ಷಿಗಳ ಒಂದು ಹೇಳಿಕೆಯನ್ನು ನೋಡೋದೇ ಆದರೆ ಪ್ರತ್ಯಕ್ಷ ಸಾಕ್ಷಿಗಳು ಎಲ್ಲಿಯೂ ಕೂಡ ಈ ಆರೋಪಿ 6 ಮತ್ತು 7ರವರು ಹಲ್ಲೆಯನ್ನು ಮಾಡಿರ್ತಾರೆ ಅಂತ ಎಲ್ಲೂ ಕಂಡು ಬಂದಿರೋದಿಲ್ಲ. ಇದು ಒಂದನೇದಾಗಿ. ಎರಡನೇದಾಗಿ ಇವರ ವಿರುದ್ಧ ಯಾವುದೇ ಒಳಸಂಚು ಕಂಡು ಬರೋದಿಲ್ಲ. ಇವರು ಇತರೆ ಆರೋಪಿಗಳ ಜೊತೆ ಸೇರಿಕೊಂಡು ಒಳಸಂಚು ಮಾಡಿದ್ದಾರೆ ಅನ್ನೋದು ಎಲ್ಲಿಯೂ ಕೂಡ ಆ ಒಂದು ಅಂಶ ಅಂತಿಮ ವರದಿಯಲ್ಲಿ ಉಲ್ಲೇಖ ಆಗಿರೋದಿಲ್ಲ. ಮೂರನೇದಾಗಿ ಟವರ್ ಲೊಕೇಶನ್. ನೋಡಿ, ಘಟನೆ ನಡೆಯಿತು ಅನ್ನೋ ಒಂದು ನಿರ್ದಿಷ್ಟ ಸಮಯದಲ್ಲಿ ಆ ಒಂದು ದಿನಾಂಕ ಅಲ್ಲಿ ಯಾವುದೇ ಅವರ ಟವರ್ ಲೊಕೇಶನ್ ಇರುವಿಕೆ ಇದು ಯಾವುದೇ ರೀತಿ ಕಂಡು ಬಂದಿರೋದಿಲ್ಲ ಆ ಒಂದು ಶೆಡ್ನಲ್ಲಿ. ಹಾಗಾಗಿ ಈ ಎಲ್ಲ ಕೆಲವೊಂದಷ್ಟು ಅಂಶಗಳನ್ನು ಮುಂದಿಟ್ಟು ನಾವು ವಾದವನ್ನು ಮಂಡಿಸಿದ್ದೇವೆ ಸರ್. ಈಗ ಸುಪ್ರೀಂ ಕೋರ್ಟ್ ಕೂಡ 2 ಕಡೆ ವಾದ ಆಲಿಸಿರುವಂಥದ್ದು. ಪ್ರಮುಖವಾಗಿ ಏನು 1 ವಾರಗಳ ಕಾಲ ಗಡುವು ಕೂಡ ನೀಡಿದೆ, ಅಂದರೆ ಅಂತಿಮ ಆದೇಶ ನೀಡೋದಕ್ಕೆ ಏನು ಬರ್ಬೋದು ಅಂತ ಹೇಳಿ ಸರ್. ನೋಡಿ, ನ್ಯಾಯಾಲಯದ ಮುಂದೆ ಇನ್ನೂ ಪ್ರಕರಣ ಬಾಕಿ ಇರೋದ್ರಿಂದ ನಾನು ಯಾವ ರೀತಿ ಒಂದು ತೀರ್ಪು ಬರ್ಬೋದು ಅಂತ ಹೇಳೋದು ತಪ್ಪಾಗ್ತದೆ. ಆದರೆ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ಆದೇಶವನ್ನು ಎತ್ತಿ ಹಿಡಿಯೋ ಸಾಧ್ಯತೆಗಳಿದೆ ಅಂತ ಹೇಳ್ಬೋದು ಸರ್. ಆ ರೀತಿ ಹೈಕೋರ್ಟ್ ವಾದ ಕೂಡ ಇಲ್ಲಿ ಸುಪ್ರೀಂ ಕೋರ್ಟ್ನ ಜಡ್ಜಸ್ ಮೆನ್ಷನ್ ಮಾಡಿರುವಂಥದ್ದು ಅಸಮಾಧಾನ ಕೂಡ ಹೊರಹಾಕಿದ್ದು ಒಂದು 2 ಪ್ರಮುಖವಾದಂಥ ಸಾಕ್ಷಿಗಳ ವಿಚಾರವಾಗಿ ಏನಾಗಿದೆ ಅಲ್ಲಿ ಅಂತ ನೋಡಿ, ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಪೀಠದ ಎಲ್ಲೋ ಒಂದು ರೀತಿ ಅವರು ಕೆಲವೊಂದಷ್ಟು ಅಸಮಾಧಾನಗಳನ್ನು ಹೊರಗಾಕಿದ್ರು. ಅದೇನಂತಂದರೆ, ಎಲ್ಲೋ ಒಂದು ಕಡೆ ಮಾನ್ಯ ಉಚ್ಚ ನ್ಯಾಯಾಲಯ ಬಹಳಷ್ಟು ಒಂದು ಗಂಭೀರವಾದ ಕೆಲವೊಂದಷ್ಟು ಅಂಶಗಳನ್ನು ಲಘುವಾಗಿ ಪರಿಗಣಿಸಿರ್ಬೋದು ಅನ್ನೋದು ಒಂದಷ್ಟು ಅಸಮಾಧಾನವನ್ನು ಹೊರಗಾಕಿರುವಂಥದ್ದು. ನಾವು ಅದಕ್ಕೆ ಒಂದು ಸಮಾಧಾನಕರವಾದ ಉತ್ತರವನ್ನು ನೀಡಿರ್ತೀವಿ ಸರ್. ಹಾಗಾಗಿ ನೋಡಬೇಕಾಗಿರುತ್ತೆ ಇನ್ನು ಯಾವ ರೀತಿ ನ್ಯಾಯಪೀಠ ಅದನ್ನು ಪರಿಗಣಿಸುತ್ತೆ ಅಂತ. ಈಗ ಲಿಖಿತ ರೂಪದಲ್ಲಿ ವಾಪಸ್ 3 ಪೇಜ್ಗಳಿಗೆ ಮೀರಿ ಕೊಡಬಾರ್ದು ಅಂತ ಹೇಳಿದ್ರೆ ಎಲ್ರಿಗೂ ಅನ್ವಯಿಸುತ್ತೆ ಸರ್? ಪ್ರತಿಯೊಬ್ಬರಿಗೂ ಏನಾದರೂ ಹೆಚ್ಚುವರಿ ವಾದ ಇದ್ದಲ್ಲಿ ಲಿಖಿತ ರೂಪದಲ್ಲಿ 1 ವಾರದ ಒಳಗಡೆ ಸಲ್ಲಿಸಬೇಕು ಅಂತ ಹೇಳಿ ಒಂದು ಆದೇಶವನ್ನು ನ್ಯಾಯಪೀಠ ಮಾಡಿರ್ತದೆ. ಸೊ ಹಾಗಾಗಿ 1 ವಾರಗಳ ಕಾಲ ಯಾವುದೇ ಆದೇಶ ಹೊರಬರುವಂಥ ಸಾಧ್ಯತೆಗಳು ಇರೋದಿಲ್ಲ. 1 ವಾರದ ನಂತರ ತಾವು ಆದೇಶವನ್ನು ಅಪೇಕ್ಷೆ ಪಡ್ಬೋದು. ಇದಿಷ್ಟು ಏನು ವಕೀಲರಾದಂಥ ರಂಗನಾಥ್ ರೆಡ್ಡಿ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ಮಹೇಶ್ ಶರಣ, TV9 ನವದೆಹಲಿ.